ಇನ್ನಿವತ್ತು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಒಂದು ರೀತಿ ಅತ್ಯಂತ ದೊಡ್ಡ ಒಂದು ರೀತಿ ಗ್ರಾಮ ಅಂದರೆ ಸುಳೆಬಾವಿ. ಈ ಸುಳೆಬಾವಿಯಲ್ಲಿ ಒಂದು ರೀತಿ ಕರ್ನಾಟಕ ಸರ್ಕಾರ ವಿಶೇಷವಾಗಿ ವಾಯುವ್ಯ ಸಾರಿಗೆ ಕರ್ನಾಟಕ ವಾಯುವ್ಯ ಸಾರಿಗೆ ಇಲಾಖೆಯ ಒಂದು ರೀತಿ ಇದರಲ್ಲಿ ಒಂದು ರೀತಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡುತ್ತೆ. ವಿಶೇಷವಾಗಿ ಇಲ್ಲಿ ಸಾಕಷ್ಟು ಒಂದು ರೀತಿ ಗ್ರಾಮೀಣ ಪ್ರದೇಶದ ಬಸ್ಗಳು ಬರ್ತವೆ. ಆದ್ರೆ ಇಲ್ಲಿ ಸರ್ಕಾರ ಏನೋ ಜಾಗ ಕೊಟ್ಟು ಒಂದು ರೀತಿ ಬಸ್ ನಿಲ್ದಾಣ ಏನೋ ನಿರ್ಮಾಣ ಮಾಡ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಬರೇ ಜಾಗ ಕೊಟ್ಟರು ಮತ್ತೆ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ ಬಿಟ್ರೆ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ವಿಶೇಷವಾಗಿ ಸಮಸ್ಯೆಗಳು ಹೇಳೋದಾದ್ರೆ ಒಂದು ಬಸ್ ನಿಲ್ದಾಣಕ್ಕೆ ಸೂಕ್ತ ಕಾಂಕ್ರೀಟ್ ವ್ಯವಸ್ಥೆ ಇಲ್ಲ. ಒಂದು ಎರಡನೇದು ಸುತ್ತಮುತ್ತ ಇರ್ತಕ್ಕಂಥ ಒಂದು ರೀತಿ ಕಾಂಪೌಂಡ್ ಇದೆಯಲ್ಲ, ಆ ಕಾಂಪೌಂಡ್ಗಳು ಎಲ್ಲ ಕುಸಿತ ಆಗಿದ್ದಾವೆ, ಮತ್ತೆ ಕಲ್ಲುಗಳು ಸಹ ಎಲ್ಲ ಹೊರಟೋಗಿದ್ದಾವೆ. ವಿಶೇಷವಾಗಿ ಮತ್ತೆ ಮೊದಲೇ ಎತ್ತರ ಪ್ರದೇಶ ಬೇರೆ, ಆ ತಗ್ಗು ಪ್ರದೇಶದಲ್ಲಿ ಒಂದು ರೀತಿ ಮೂತ್ರಾಲಯ ನಿರ್ಮಿಸಿದ್ದಾರೆ. ವಿಶೇಷವಾಗಿ ಪುರುಷರಿಗೆ ಓಕೆ, ಸ್ತ್ರೀಯರಿಗೆ ಹೆಂಗಪ್ಪ ಆಗುತ್ತಂದ್ರೆ ಮೇಲೆ ಗುಡ್ಡಗಾಡು ಪ್ರದೇಶ ಮೇಲಿದೆ. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮೇಲ್ಛಾವಣಿ ಹಾಕಿದ್ರೆ ಎಲ್ಲ ಒಂದ್ ಕಡೆ ಸುರಕ್ಷಿತವಾಗಿತ್ತೇನೋ ಅಂತಕ್ಕಂಥ ನನ್ನ ಅನಿಸಿಕೆ. ಮತ್ತೆ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ಬಳಲ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ದಿನನಿತ್ಯ ಈ ಒಂದು ನಿಲ್ದಾಣ ಮುಖಾಂತರ ಹೋಗ್ತಾರೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಮುಖ್ಯ ಕಾರಣ ಮಾನ್ಯ ಹಾಲಿ ಸಚಿವರಾಗಿರ್ತಕ್ಕಂಥ ಮತ್ತೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವರ ವಿಶೇಷ ಪ್ರಯತ್ನದಿಂದ ಮಾಡಿದ್ರು. ಆದ್ರೆ KSRTCಲಿ ಒಂದ್ ರೀತಿ ಅಭಿಯಂತರ ಇಲಾಖೆ ಅಂತ ಬರುತ್ತೆ, ಇವರು ಒಂದ್ ರೀತಿ ವ್ಯವಸ್ಥಿತವಾಗಿ ಸಮರ್ಪಕವಾಗಿ ಒಂದ್ ರೀತಿ ನಿರ್ವಹಣೆ ಮಾಡಿದಕ್ಕೆ ಇದು ಒಂದ್ ರೀತಿ ಎಲ್ಲ ಒಂದ್ ಕಡೆ ಪಾಳು ಬೀಳುವ ಪರಿಸ್ಥಿತಿ ಇದಾಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದ್ದು ಇಲ್ಲದಂತಾದ ಸುಳೆಬಾವಿಯ KSRTC ಬಸ್ ನಿಲ್ದಾಣ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ನೋಡ್ರಿ ನಿಮ್ಮ ಕ್ಷೇತ್ರದ ಸುಳೆಬಾವಿ ಬಸ್ ನಿಲ್ದಾಣದ ದುಸ್ಥಿತಿಯನ್ನ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಐತಿಹಾಸಿಕ ಸ್ಥಳ ಸುಳೆಬಾವಿ ಗ್ರಾಮದಲ್ಲಿ ಕ್ಷೇತ್ರದ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಶೇಷ ಪ್ರಯತ್ನದಿಂದ ಸುಳೆಬಾವಿ ಹಾಗೂ ಸುತ್ತಮುತ್ತಲ ಗ್ರಾಮದವರಿಗೆ ಅನುಕೂಲವಾಗುವಂತೆ ಅಂದಾಜು 1/2 ಕೋಟಿ ವೆಚ್ಚದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ, ಮೂತ್ರಾಲಯ ನಿರ್ಮಾಣ ಹಾಗೂ ಸುತ್ತಲೂ ಆವರಣ ತಡೆಗೋಡೆ ನಿರ್ಮಾಣ ಮಾಡುವುದಕ್ಕೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಕಾಮಗಾರಿ ಇಂಜಿನಿಯರಿಂಗ್ ವಿಭಾಗದ ಅಡಿಯಲ್ಲಿ ಇಂಜಿನಿಯರ್ಗಳು ಕಾಮಗಾರಿ ಮುಗಿಸಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ. ಅದರ ನಂತರ ಭಾಗಶಃ ಈ ಕಡೆ ತೆರಿಗೆಯೂ ನೋಡೇ ಇಲ್ವಂತ. ಇನ್ನು ಇಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಇರುವ ಮೂತ್ರಾಲಯ, ಅದರ ಹೆಣ್ಣು ಮಕ್ಕಳ ಮೂತ್ರಾಲಯವು ಸಹ ತಗ್ಗು ಪ್ರದೇಶದಲ್ಲಿ ಇರುವುದರಿಂದ ಇದರ ಮೇಲೆ ಮೇಲ್ಛಾವಣಿ ಇಲ್ಲದೆ ಇರುವ ಕಾರಣ ಓಪನ್ ಆಗಿದೆ. ಇದರಿಂದ ದಿನನಿತ್ಯ ಹೆಣ್ಣುಮಕ್ಕಳು ಮುಜುಗುರದಲ್ಲಿಯೇ ಹೋಗುವ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆ ಈ ಬಸ್ ನಿಲ್ದಾಣಕ್ಕೆ ಸುತ್ತಲೂ ನಿರ್ಮಾಣ ಮಾಡಿರುವ ತಡೆಗೋಡೆಯು ಬಸ್ ನಿಲ್ದಾಣದ ಹಿಂಭಾಗದಲ್ಲಿಯೇ ಕುಸಿದು ಹೋಗಿರುವುದು, ಇದರಿಂದ ಬಸ್ ನಿಲ್ದಾಣದ ಮುಖ್ಯ ಕಟ್ಟಡಕ್ಕೆ ಹಾನಿಯಾಗುವ ಪರಿಸ್ಥಿತಿ ಇರುವುದು. ಇದರ ಜೊತೆಗೆ ನಿಲ್ದಾಣದಲ್ಲಿ ಗಿಡಗಂಟೆಗಳು ಬೆಳೆದು ಸೂಕ್ತ ನಿರ್ವಹಣೆ ಮತ್ತು ಸ್ವಚ್ಛತೆ ಇಲ್ಲದಿರುವುದು ಹಾಗೂ ಬರೀ ಮೂತ್ರಾಲಯ ನಿರ್ಮಾಣ ಮಾಡಿದ್ದಾರೆ. ಆದರೆ ಶೌಚಾಲಯ ಇಲ್ಲದೆ ಇರುವ ಕಾರಣ ಪ್ರಯಾಣಿಕರಿಗೆ ಹಾಗೂ ಬಸ್ ಸಿಬ್ಬಂದಿಗಳಿಗೆ ತುಂಬಾ ತೊಂದರೆಯಾಗುತ್ತಿರುವುದು ಹಾಗೂ ಬಸ್ಗಳು ನಿಲ್ದಾಣಕ್ಕೆ ಪ್ರವೇಶ ಮಾಡುವಾಗ ಹಾಗೂ ನಿರ್ಗಮಿಸುವ ಸ್ಥಳ ಹಾಳಾಗಿರುವುದು, ಹೀಗೆ ಹಲವಾರು ಸಮಸ್ಯೆಗಳಿಂದ ಈ ಬಸ್ ನಿಲ್ದಾಣ ಬಳಲುತ್ತಿರುವ ಹಿನ್ನೆಲೆ ನಮ್ಮ ನ್ಯೂಸ್ ಸಮುದಾಯ ರಾಜ್ಯ ಉಪಸಂಪಾದಕ ಬಸವರಾಜು ಸ್ಥಳೀಯರ ಮನವಿ ಮೇರೆಗೆ ಈ ಸುಳೆಬಾವಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅಧ್ಯಕ್ಷ ರಾಜು ಕಾಗೆ ಹಾಗೂ ಅಭಿಯಂತರರು ಆದ ದಿನೇಶ್ ಕುಮಾರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಸುಳೆಬಾವಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಾಗ ಏನಾಗಬೇಕು ಸರ್? ಅಲ್ಲಿ ಒಂದು ಬಸ್ ನಿಲ್ದಾಣ ಸಾಕಷ್ಟು ಇದಾಗಿದೆ ಸರ್, ಸಮಸ್ಯೆ ಆಗಿದೆ. ಮತ್ತೆ ನಿರ್ವಹಣೆ ಇಲ್ದಿದ್ದಂಗೆ ಸಾಕಷ್ಟು ತೊಂದರೆ ಇದೆ ಸರ್. ನೋಡು ಬ್ರದರ್, ನನಗೇನು ಮಾಹಿತಿ ಇಲ್ಲ. ನೀವು ಹೇಳಕ್ಕಾದ್ರೆ ಏನು ನನಗೆ ಅರ್ಥನೂ ಆಗ್ತಾ ಇಲ್ಲ. ನನಗೇನು ಕಂಪ್ಲೇಂಟು ಬಂದಿಲ್ಲ ಸರ್. ಯಾರು ಬಂದವರು ನನಗೆ ಸರಿಯಾಗಿ ಹೇಳ್ರಿ ಅಂತ ಹೇಳ್ರಿ, ನನಗೆ ಮಾಹಿತಿ ಕಳ್ಸಿ ಹೇಳಿದ್ರೆ ಏನು ನೋಡ್ತೇನೆ ನಾನು. ಸರ್ ಏನು ಗೊತ್ತಾ ಸರ್, ಅಲ್ಲಿ ಸೂಕ್ತ ನಿರ್ವಹಣೆ ಇಲ್ಲ. ಮತ್ತೆ ಹಿಂದೆಗಡೆ ತಡೆಗೋಡೆ ಕಟ್ಟಿದ್ರೆ ಎಲ್ಲ ಬಿದ್ದೋಗಿದೆ ಸರ್, ಕಳಪೆ ಆಗಿದೆ ಸರ್. ಅಲ್ಲಿ ಕುಡಿ, ನೀವು ಪೇಪರ್ ಕುಡಿ, ಏನದು ನನಗೇನಾಗಬೇಕೈತಿ. ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯ ತಗೊಳಕ್ಕೆ ಕಾಲ್ ಮಾಡಿದೆ ಸರ್. ಏನಾದ್ರು ಕ್ರಮ ಕೈಗೊಳ್ತೀರ ನಾವು? ಬ್ರದರ್, ನನಗೆ ಮಾಹಿತಿ ಇಲ್ಲ. ಹಾಂ ಸರ್, ನನ್ನ ಗಮನಕ್ಕೆ ಏನು ಬಂದಿಲ್ಲ ಅಂತ, ಅದು ಏನು ಮಾಹಿತಿ ಇಲ್ಲ. ಬರ್ಲಿ, ಅದ ಬಂದ್ ಮಗ ನೋಡೋಣ. ಸರಿ ಸರ್, ನಿಮ್ಮ ವಾಟ್ಸಪ್ಗೆ ಹಾಕ್ತೀನಿ ನೋಡಿ ಸರ್. ಎಲ್ಲ ಅಷ್ಟರಲ್ಲೇ ಬಿಲ್ಡಿಂಗು, ಕಾಂಪೌಂಡು, ಟಾಯ್ಲೆಟು, ಆ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆಯಲ್ಲ ಸರ್ ಹಿಂದೆಗಡೆ ಎಲ್ಲ. ಹೌದು. ಅದು ನಾನು ಇದನ್ನ ಮಾಡಕತ್ತೀವ, ಹಳೆ ಕಾಂಪೌಂಡ್ ಅದು, ಅದನ್ನ ನಾವು ಕಟ್ಟಿದ್ದಲ್ಲ. ಹಾಂ, ಅಲ್ಲಿಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಅಲ್ಲಿಗೆ ಮೇಲ್ಗಡೆ ಅವ್ರು ಏನು ಮಾಡಿದ್ರು, ನಾವು ಕಾಂಪೌಂಡ್ ಕಟ್ಟಿದ ಮೇಲೆ ತಂದು ಮಣ್ಣು ಹಾಕ್ಬಿಟ್ರು ಹಾಂ ಮೇಲ್ನವರು. ಪ್ರೆಷರಿಗೆ ಬಿದ್ದಿದೆ ಅದು, ಅದನ್ನ ರಿಪೇರಿ ಮಾಡಿಸ್ತಾ ಇದ್ದೀನಿ. ಇಲ್ಲ ಸರ್, 3 ಸಲ ಕಟ್ಟಿದ್ರಂತೆ, 3 ಸಲನೂ ಡ್ಯಾಮೇಜ್ ಆಗಿದೆ.
ಇಲ್ಲ 3 ಸಲ ಆಗಿಲ್ಲ. ಹಾ. ಒಂದ್ಸಲ ಕಟ್ಟಿದ್ದು ಬಿದ್ದಿದೆ, ಇನ್ನೊಂದ್ಸಲ ಕಟ್ಲಿಕ್ಕೆ ಅಂತ ಸರ್ ಅವರೇ ಹೇಳಿಕೆ ಕೊಟ್ಟಿದ್ದಾರಲ್ಲ ಸರ್ ಈಗ. ಅವ್ರು ಕೊಡ್ತಾರ ಸರ್, ಅವ್ರು ಹೇಳಿಕೆ ಕೊಡ್ತಾ ಇರ್ತಾರ. ಅವ್ರ ಹೇಳಿಕೆನ ನೀವು ಹಾಕೊಂಡ್ ಹೋಗಿ ನಮ್ಗೆ ತಲೆ ಕೆಡ್ತೀರಿ. ಹಾ ಹೌದಾ ಒಂದ್ಸಲ ಕಟ್ಟಿದ್ದು ಇದನ್ನ ಮಾಡಿದ್ಮೇಲೆ ಮಾಡಿದೀವಿ ಅದನ್ನ. ಆಮೇಲೆ ಅವ್ರು ಏನ್ ಮಾಡಿದಾರೆ, ತಂದು ಮೇಲಿನ ಮಣ್ಣು ತಂದು ಹಾಕಿ ಆ ಪ್ರೆಷರಿಗೆ ಕಿತ್ತು ಬಿದ್ದಿದೆ ಅದು. ಅದನ್ನ ಮಾಡಿಸ್ತಾ ಇದೀನಿ. ಎಲ್ಲಿ ಸರ್ ಮಾಡಿಸಿದೀರಾ ಹೇಳಿ? ಅಲ್ಲ ಮಾಡಿಸಿಲ್ಲ, ಏನು ಮಾಡಿಸ್ಬೇಕು. ಫುಲ್ ನಿರ್ವಹಣೆನೇ ಇಲ್ಲ, ಯಾತದು ಇಲ್ಲ. ಈಗ ತಿಮ್ಮಾರೆಡ್ಡಿ ಅವರ ಸರ್ ಎಡಬಲೆ ಹೌದು ನಂಬರ್ ಇದೆಯಾ ಸರ್ ಅವ್ರದ್ದು? ನೀವೆಲ್ಲಿದ್ದೀರಾ ಸರ್ ಈಗ? ಹಲೋ ಸರ್ ನೀವೆಲ್ಲಿದ್ದೀರಾ? ನಾನ್ ಮನೆ ಕಡೆಯಿಂದ ಒಂದ್ ಸ್ವಲ್ಪ ಖಾನಾಪುರ ಹೋಗ್ತಾ ಇದ್ದೀನಿ ನಮ್ಮ ಹೌದಾ? family ಜೊತೆಗೆ. ಸ್ವಲ್ಪ ಆಯ್ತು ಸರ್, ಸ್ವಲ್ಪ ನೋಡಿ ಹಾ. ಆದಷ್ಟು ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ನೋಡಿ ಸರ್. ಸೂಕ್ತ ನಿರ್ವಹಣೆ ಇಲ್ಲ, ಯಾತದು ಇಲ್ಲ. ಹೌದು ಅನ್ನೋ ಸಮಸ್ಯೆಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದಕ್ಕೆ ಅಡಿಷನಲ್ ಫಂಡಿಗೆಲ್ಲ ಇದನ್ನ ಮಾಡಿದೀವಿ. ಹಾ ಆಮೇಲೆ ಮೇಡಮ್ ಮಾತಾಡಿದಾರೆ ಅದಕ್ಕೆ. ಪೂರ್ತಿ ಏರಿಯಾ ಕಾಂಕ್ರೀಟ್ ಹಾಕಿ ಆ ಕಾಂಪೌಂಡ್ ಹಿಂದ್ಗಡೆ ಕಟ್ಟಿ, ಆ ಕಾಂಪೌಂಡ್ ಹಿಂದ್ಗಡೆ ಅವ್ರಿಗೆ ಪಂಚಾಯತಿ ಅವ್ರಿಗೆ ಗಟರ್ ಕಟ್ಕೊ ಅಂತ ಹೇಳಿದ್ವಿ ನಾವು. ಮತ್ತೆ ಅವ್ರ ಸೈಡಿಗೆ ಗಟರ್ ಕಟ್ಕೊಂಡ್ಬಿಟ್ರು. ಈ ಸೈಡಿಗೆ ಗಟರ್ ಕಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಹಾ ಅವ್ರ ಮನೆ ಸೈಡಿಗೆ ಗಟರ್ ಕಟ್ಕೊಂಡ್ಬಿಟ್ರು. ಅದಕ್ಕೆ ಇದನ್ನೆಲ್ಲ ನೀರಿನ ಪ್ರೆಷರ್ ಎಲ್ಲ ನಮ್ ಕಾಂಪೌಂಡ್ ಮೇಲೆ ಬರ್ಲಿಕ್ಕೆ ಚಾಲೂ ಆಯ್ತು. ಈ ಶೌಚಾಲಯದ್ದು ಸಮಸ್ಯೆ ಐತೆ, ಅದು ಎತ್ತರ ಪ್ರದೇಶ ಇದೆ, ಮೇಲೆಲ್ಲ ಹೆಣ್ಮಕ್ಳಿಗೆಲ್ಲ ಕಾಣಿಸ್ತೈತೆ ಸರ್ ಅದು. ಯಾವ್ದು? ಈಗ ಶೌಚಾಲಯ ನೀವು ಮೂತ್ರಾಲಯ ಕಟ್ಟಿದಿರಲ್ಲ? ಇಲ್ಲ ಅದು ಎಲ್ಲಿಂದ ಕಾಣುತ್ತೆ? ಮೇಲ್ನವ್ರಿಂದ? ಹಾ ಮೇಲೆ ಅಲ್ಲಿ ಹಿಂದೆಗಡೆ ಬೆಟ್ಟ ಇದೆಯಲ್ಲ, ಅಲ್ಲಿ ಮೇಲಕ್ಕೆ ಹೋಗ್ಬಿಟ್ರೆ ಹೆಣ್ಮಕ್ಳು ಎಲ್ಲ ಅದು ಓಪನ್ ಇದೆ ಸರ್ ಅದು. ಆ ಎಂಗಲ್ನಿಗೆ ಅಷ್ಟಕ್ಕಿದ್ರ ನಾವು ಇದನ್ನ ತಗೊಳ್ತಿಲ್ಲ. ಹಾಂ ಸರ್ ಹಾಂ ಸರ್ ಅದಕ್ಕೆ ಬೇಕಾದ್ರೆ ಒಂದು ಈ ಸೈಡಿಂದ ಒಂದು ಶೀಟ್ ಗೀಟ್ ಹೊಡೆದು ಪ್ರೊಟೆಕ್ಷನ್ ಮಾಡ್ಬೋದು, ಇಲ್ಲಾಂದ್ರೆ ಗೋಡೆ ರೈಸ್ ಮಾಡ್ಬೋದು. ಅಂತದೇನು ಸಮಸ್ಯೆ ಇಲ್ಲ. ದಯವಿಟ್ಟು ಈಗ ಪಂಚಾಯತರೇ ಮಾಡಿದಾರ ಸರ್ ಅದು? ಹಂಗಾರೆ ಪಂಚಾಯತರ್ ಕಳ್ಸಿದ್ದಾರಾ? ಇಲ್ಲ ಮಾಡಿದ್ ನಾವೇ. ಅಲ್ಲ ಈಗೇನೋ ನೀವು ಹೇಳಿದ್ರಲ್ಲ ಚರಂಡಿ ಮಾಡ್ಬಿಟ್ರು, ಅದರಿಂದ ಚರಂಡಿ ಮಾಡಿದ್ದು ಪಂಚಾಯತಿ ಅವರು. ಅದರಿಂದ ತೊಂದರೆ ಆಯ್ತಾ ಇದಕ್ಕೆ? ಅದ್ ಏನಾಯ್ತು, ಚರಂಡಿನ ನಾವು ಈ ಸೈಡಿಗೆ ಮಾಡ್ಕೊರಿ ಅಂತ ಹೇಳಿದ್ರೆ ಅವರು ಆ ಸೈಡ್ ಮಾಡ್ಕೊಂಡ್ರು ಚರಂಡಿನ. ಚರಂಡಿ ಈ ಸೈಡ್ ಮಾಡಿದ್ರೆ ನಮ್ ಕಂಪೌಂಡ್ ಸೇಫ್ ಇರ್ತಿತ್ತು, ಇದನ್ನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅವ್ರು ಆ ಸೈಡ್ ಮಾಡಿದಕ್ಕೆ ಎಲ್ಲ ನೀರಿನ ಪ್ರೆಷರು, ಇದ್ರ ಮೇಲೆ ರೋಡ್ ಮೇಲೆ ಬಿದ್ದಿರೋ ನೀರಿನ ಪ್ರೆಷರು ಇದು ನಮ್ ಕಂಪೌಂಡಿಗೆ ಬಂತು. ಪ್ಲಸ್ ಇದನ್ನು ಏನಂದ್ರೆ ಅಡಿಷನಲ್ ಮಣ್ಣು ತಂದು ಹಾಕೊಂಡ್ರು ಅವ್ರು ಅದ್ರ ಮೇಲೆ. ಅದಕ್ಕೀಗ ಅದನ್ನ ಕಲ್ಲಿಂದ ಇದನ್ನು ಕಟ್ಟಿ ಅವ್ರಿಗೆ ಹೇಳಿದೀವಿ, ಅದನ್ನ ಪೂರ್ತಿ ಏನಾದ್ರು ಕಾಂಕ್ರೀಟ್ ಗಿಕ್ರೀಟ್ ಹಾಕೊಂಡ್ಬಿಟ್ರೆ ಅವರು. ಅಲ್ಲ ಸರ್ 50 ಲಕ್ಷ ವೆಚ್ಚದ ಏನೇನ್ ಕೆಲಸ ಆಗಿದೆ ಸರ್? ಬರೀ ಒಂದ್ ಬೋರ್ ಇದೆ, ಬಿಲ್ಡಿಂಗ್ ಫುಲ್ ಬಿಲ್ಡಿಂಗ್ 50 ಲಕ್ಷಕ್ಕೆ ಅಷ್ಟು ಆಗ್ತೈತೆ ಹೇಳಿ ಸರ್? ಸಿಂಪಲ್ ಆಗಿ ಸರ್ ಅದು ಕಳಪೆ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ. ಅವರು ಅದನ್ನ ಆರೋಪ ಹೆಂಗಿದೆ ಸರ್? ಹೆಂಗೆ ನಿಮ್ಗೊಂದು ಹೇಳೋದಂದ್ರೆ, ನೀವು ಎಷ್ಟೇ ಟಾಯ್ಲೆಟ್ ಇಲ್ಲ. ಹಾಂ ಡೈಲಿ ಎಷ್ಟು ರೌಂಡ್ ಓಡಾಡ್ತೀರಾ? ನೈಟ್ ವಸ್ತಿನೂ ಇಲ್ಲೇ? ಇಲ್ಲೇ ಮತ್ತೆ ಎಲ್ಲಿಗೆ ಹೋಗ್ತೀರಾ ಟಾಯ್ಲೆಟ್ಗೆ? ಅಲ್ಲಿ ಪಂಚಾಯತಿ ಇದೆ, ಪಂಚಾಯತಿಯಲ್ಲಿ ಅಲ್ಲಿ. ಹೌದಾ? ಅಲ್ಲ ಆಕ್ಚುಲಿ ಬಸ್ ಸ್ಟ್ಯಾಂಡಾಗೆ ಮೂತ್ರಾಲಯ ಇಲ್ದಿದ್ದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ? ಅಲ್ಲಿಗೆ. ಇಲ್ಲೇ ಮಾಡ್ಕೊಬಿಟ್ರೆ ಒಳ್ಳೇದು. ಒಳ್ಳೇದು. ಹೌದಾ? ಇಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಒಂದ್ ರೀತಿ ಈ ಒಂದು ಬಸ್ ನಿಲ್ದಾಣಕ್ಕೆ ಸಂಚಾರ ನಿಯಂತ್ರಣ ಒಂದ್ ರೀತಿ ನಿಯಂತ್ರಕರ ಕೊಠಡಿ ಅಂತ ಇರುತ್ತೆ. ಇಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಟೈಮ್ ಎಷ್ಟು ಸರ್ ಈಗ? 5:20 ಆಗಿದೆ ಈಗ. ವಿಶೇಷವಾಗಿ 5 ಗಂಟೆ 20 ನಿಮಿಷ. ವಿಶೇಷವಾಗಿ ಇನ್ನ ಬೆಳಕಿದೆ. ಇಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸಂಚಾರ ನಿಯಂತ್ರಕರು ಬೀಗ ಹಾಕೊಂಡು ಹೊರಟೋಗ್ಬಿಟ್ರೆ ಯಾವ ರೀತಿ ಅಂತಕ್ಕಂಥದ್ದೇ, ಯಾವ ರೀತಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಮತ್ತೆ ಇಲ್ಲಿರ್ತಕ್ಕಂಥ ಬಸ್ಗಳು ಯಾವ ರೀತಿ ಅವ್ರನ್ನ ಒಂದ್ ರೀತಿ ಟೈಮ್ ವೇಳೆಗಳನ್ನ ಯಾವ ರೀತಿ ನೋಡ್ತಾರೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಬೆಳಗಾವಿ ಏನು NWA KSRTC ಒಂದ್ ರೀತಿ ಅಭಿಯಂತರ ಇಲಾಖೆ, ಒಂದ್ ರೀತಿ ಇಂಜಿನಿಯರಿಂಗ್ ವಿಭಾಗ ಅಂತ ಇರುತ್ತೆ. ಆದ್ರೆ ಹೊಸ ಬಸ್ ನಿಲ್ದಾಣ ಮಾಡಿದ್ದಾರೆ ಇಲ್ಲಿ, ಏನೋ ಸುಳೆಬಾವಿಲಿ. ಇಲ್ಲಿ ಒಂದ್ ರೀತಿ ಆವರಣ ಗೋಡೆನೋ ನೋಡಿ ಎಷ್ಟು ಕಳಪೆ ಮಾಡಿದ್ದಾರೆ ಅಂದ್ರೆ, ಒಂದು ಆದಷ್ಟು ಬೇಗನೆ ಒಂದ್ ರೀತಿ ಇದು ಮೊದ್ಲೇ ತಗ್ಗು ಪ್ರದೇಶ ಇದೆ, ಸಾಕಷ್ಟು ಒಂದ್ ರೀತಿ ಏನೋ ಇದೆ ಕುಸ್ತೋಗಿದೆ ಆಯ್ತಾ. ಹಾಗಾಗಿ ಆ ಇಂಜಿನಿಯರ್ಗಳು ಏನ್ ಮಾಡ್ತಾವ್ರೆ, ಮತ್ತೆ ಯಾರು ದಯವಿಟ್ಟು ಆ ರಾಜು ಕಾಗೆ ಸಾಹೇಬ್ರೆ, ಇಂಥವ್ರಿಂದ ನಿಮ್ಮ ಹೆಸರು ಕೆಡ್ತಾ ಇದೆ. ವಿಶೇಷವಾಗಿ ಸಾರಿಗೆ ಇಲಾಖೆ ಸಚಿವರೇ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ನೋಡಿ ಇದು ಈ ರೀತಿ ಕುಸ್ತೋಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅವತ್ತೇ ಒಂದ್ ರೀತಿ ಪಿಲ್ಲರ್ಗಳು ಹಾಕಿ ಗುಣಮಟ್ಟದಿಂದ ಇದಾಗಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಆಗಿರ್ತಿರ್ಲಿಲ್ಲ. ಹಾಗಾಗಿ ದಯವಿಟ್ಟು
ಅವರು ಒಂದ್ ರೀತಿ ಗುಣಮಟ್ಟದ ಒಂದ್ ರೀತಿ ತಡೆಗೋಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಸಹ ಒಂದು ಸಮಸ್ಯೆ. ಡ್ರೈವರ್ ಕಂಡಕ್ಟರ್ ಪಬ್ಲಿಕ್ ಹೆಣ್ಮಕ್ಳಿಗೆ ಅದೊಂದು ಸಮಸ್ಯೆ ಭಾಳ. ಹೌದಾ? ಈಗ ಇಲ್ಲೇ ಬಾತ್ರೂಮ್ ಒಂದು ಆಗ್ಬೇಕು. ಆಗಬೇಕು, ಟಾಯ್ಲೆಟ್ ಮೇನ್ ಅದಾಗಬೇಕು. ಪಾಪ ಡ್ರೈವರ್ ಕಂಡಕ್ಟರ್ ಹೋಗಾಕ ನಾಚಾತಾರೆ ಪಾಪ. ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲ ಹೆಣ್ಮಕ್ಳು ಎದ್ದಿರ್ತಾರೆ. ಅದರಿಂದ ಇಲ್ಲಿ ದೇವ್ರಿಗೆ ಬಂದಾಗೂ ಸ್ವಲ್ಪ ನಿಗ್ರಹ ಆಗಲ್ಲ. ಹೌದಾ? ಒಟ್ಟಾರೆ ಬಾತ್ರೂಮ್ ಸಂಡಾಸದೊಂದು ನಮ್ಗೆ ಅತಿ ಅವಶ್ಯ ಐತಿ ನೋಡಿ. ಓಕೆ, ತಾವು ಈ ಕೆಲಸವನ್ನು ಮಾಡಿಕೊಡ್ಬೇಕು ನೋಡಿ. ನೀರಿನ ವ್ಯವಸ್ಥೆ ಬಸ್ ರೇಟ್ ಕಮ್ಮಿ ಪೂರಾ ಹಿಂಗೆ ಬಂದ್ ಮಾಡಬಾರ್ದ್ರಿ. ಬಸ್ಸಿನ ದರ ಒಂದಿಟ್ಟು ಕಮ್ಮಿ ಮಾಡ್ಬೇಕ್ರಿ, ಇನ್ನು ಪುರಸ್ತತ್ರಿ ಅನುಕೂಲ ಐತ್ರಿ ಮಂದಿಗೆ. ಹಿಂಗ ಕಮ್ಮಿ ಮಾಡಿ ಮಂದಿನ ಕಿತ್ತಾಟ ಹಚ್ಚಿ ಕಾಲೇಜ್ ಹುಡುಗರಿಗೆ ಭಾಳ ಸಾಲಿಗೆ 5 ಗಂಟೆ ಪಾಪ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಿರ್ತಾರೆ. ಮತ್ತು ಲೇಡೀಸ್ ಟಾಯ್ಲೆಟ್ ಆಗಬೇಕ್ರಿ, ಇಲ್ಲಿ ಟಾಯ್ಲೆಟ್ ಆಗ್ಬೇಕ್ರಿ, ಬಸ್ಸಿಂದ ಅನುಕೂಲ ಆಗ್ಬೇಕ್ರಿ. ಬಸ್ ದರ ಕಮ್ಮಿ ಮಾಡಂತ ಹೇಳ್ರಿ, ಬರೀ ಫ್ರೀ ಮಾಡಿ ಹದಿಗೆಡ್ಸ್ಯಾರಿ ಮಂದಿನೆಲ್ಲ. ಹಂಗ ಆಗ್ಬಾರ್ದ್ರಿ. ಹಾ, ಅದು ಮನುಷ್ಯಂದ ಪೂರಾ ಹದಿಗೆಡ್ಸ್ಬಿಟ್ಟಾರ ನೋಡ್ರಿ. ಗಂಡ ಮಕ್ಳಿಗೂ ಸೀಟ್ ಇಲ್ಲ, ಹೆಂಗಸರಿಗೂ ಸೀಟ್ ಇಲ್ರಿ. ಆ ನಮೂನಿ ಕಿತ್ತಾಟ್ರಿ ಬಸ್ನ್ಯಾಗ ಅಂತ. ನಾವು ಇರೋದು ಕೈಲಾಸ ನಗರ ಬಸ್ ಸ್ಟ್ಯಾಂಡ್ ಹತ್ರ ಪಕ್ಕದಲ್ಲಿ. ಈಗ ನಮ್ದು ಇಲ್ಲಿ ನೋಡ್ರಿ ಹೊಳಿ 2-3 ಸಲ ಬಿತ್ರಿ ಇದು ಕಂಪೌಂಡ್ರು. ಅದ 2 ಸಲ ಬಿದ್ದಿದ್ದು ಕಂಪೌಂಡರ್ ಇದೆ ಸರ್. ಅವ್ರಿಗೆ ಒಟ್ಟ ನೆಟಗ ಕಟ್ತಾ ಇಲ್ಲ, ಮತ್ ಕಟ್ಟಿರು ಸಹ ಹೊಳೆ ಬೀಳ್ತಾ ಇದೆ ರೀ. ಮತ್ ಇದೆಲ್ಲ ಮಣ್ಣು ಕುಸ್ತಾ ಇದೆ. ಮತ್ತ ಏನಾದ್ರು ನಾ ಮನಿ ಏನಾದ್ರು ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಸಹ ನಾವು ಹೇಳಿದಿವಿ. ಆದ್ರೆ ಯಾರು ಸಹ ದಾದ್ ಮಾಡ್ತಾ ಇಲ್ಲ. ಈಗ ನೋಡಿ ಅದು ಸಹ ಕಂಪೌಂಡರ್ ಬೀಳ್ತಾ ಇದೆ ನೋಡಿ ಸರ್. ಅದಕ್ಕಾಗಿ ದಯವಿಟ್ಟು ಒಂದ್ ಸ್ವಲ್ಪ ನೀವು ನೋಡಿ. ಇಂಜಿನಿಯರ್ಗಳು ಏನ್ ಮಾಡ್ತಾವ್ರೆ? ಇಂಜಿನಿಯರ್ಗಳು ಅವ್ರನ್ನ ಬರ್ತಾರೆ ಸರ್, ಹಂಗೆ ಹೋಗ್ತಾರೆ. ಹೌದಾ? ಒಟ್ಟಾರೆ ಸುಧಾರಣೆ ಆಗ್ಬೇಕು. ಈಗ ಹಿಂದೆಗಡೆ ಇದಕ್ಕೆ ಸುತ್ತಮುತ್ತ ಕಾಂಪೌಂಡ್ ನಿರ್ಮಾಣ ಮಾಡಿದ್ರು. ಬಿದ್ದೈತಿ ಮಳೆಗಿರಿ. ಒಂದ್ ತಿಂಗಳ ಬಿದ್ರಿ ಎಲ್ಲ ಮಣ್ಣು ತೆಗ್ಸ್ಯಾರ್ರಿ. ತೆಗಿದ್ಬಿಟ್ಟಿನ ಕಂಪ್ಯೂಟರ್ನೇ ಕಟ್ಟಿಲ್ಲ, ಇನ್ನ ಕಟ್ಟಿಲ್ರಿ. ಸ್ವಲ್ಪ ಸಿಸ್ಟಮ್ ಏನೇ ಮಾಡಿಲ್ರಿ. ಹೌದಾ? ಇಂಜಿನಿಯರ್ಗಳು ಏನ್ ಮಾಡ್ತಾವ್ರಿ? ಕಟ್ಟೋದಲ್ಲ ಅದೇನು ಬಂದ್ ನೋಡ್ರಿ, ನೋಡಿ ಹೋದ್ರ ಯಾರು ಸೈನ್ಯಕ್ ಆದಿಲ್ಲ ಕಡೆ ಬಂದ. ಹೌದಾ? ಈ ಕಲ್ಲುಗಳು ಎಲ್ಲ ಕಲ್ ಅಲ್ಲಿ ಸೈಡ್ ಹೋಗೋದಾರಲ್ಲ ರೀ. ಎಲ್ಲ ಸೈಡ್ ಹೋಗೋದಾರ. ಮ್ಯಾಲ್ ಕಟ್ಟಿರೋದು ಮ್ಯಾಗ ಇಳಿದಾರ, ಅಲ್ಲಿ ಸೈಡ್ ಅದಾರ. ಎಲ್ಲ ಇಳಿದಕಲ್ರಿ. ಕಲ್ ಓದುದಲ್ಲ ಸೈಡ್ ಹೋಗೋದಾರು, ಮಣ್ಣೆಲ್ಲ ತೆಗದ್ ಹೋಗೋದಾರು. ಬಿದ್ದು 1 ತಿಂಗಳು ಆಗಿತ್ರಿ ಅದು. 1 ತಿಂಗಳು? ಹಾ ರೀ, 1 ತಿಂಗಳು ಆತ್ರಿ. ಎಲ್ಲಾ ಕ್ರ್ಯಾಕ್ ಬಿದ್ದಿದ್ರಿ. ಬಸ್ ಸ್ಟ್ಯಾಂಡ್ ಕ್ರ್ಯಾಕ್ ಬಿದ್ದಿದೆ. ಇದೆಲ್ಲ ಸಮುದ್ರ ಕ್ರ್ಯಾಕ್ ಬಿದ್ದೈತ್ರಿ. ಹೌದಾ? ಒಟ್ಟಾರೆ ಇದು ಒಂದು ಕಳಪೆ ಆಗಿದೆ. ಕಳಪೆ ಆಗಿದ್ರಿ. ಏನ್ ಸಿಸ್ಟಮ್ ಇಲ್ಲ ಏನ್ರಿ. ಎಲ್ಲಾ ಮಹಿಳೆಯರ ಪಾಪ ಬಾತ್ರೂಮ್ ಸಿಸ್ಟಮ್ ಇಲ್ಲ, ಏನಿಲ್ಲ. ಪಾಪ ಎಲ್ಲಿ ಹೋಗ್ತಿ ಇವತ್ತು. ಹೌದಾ? ಈಗ ಒಟ್ಟಾರೆ ಇದನ್ನ ಸಮರ್ಪಕ ನಿರ್ವಹಣೆ ಮಾಡ್ಬೇಕ್ರಿ. ಬಾಳ ಮಾಡ್ಬೇಕ್ರಿ, ಸಿಸ್ಟಮ್ ಮಾಡ್ಬೇಕ್ರಿ. ಈಗ ನಾ ಬೇಕಾದ್ರೆ ಕುಂತು ನಮ್ದು ಏನ್ ವ್ಯಾಪಾರ ಇಲ್ಲ, ಏನಿಲ್ಲ. ಹಗರಾಡ ಕುಂತ ನಮಗೆ ಬೇಸ್ರಿ. ಬಾಡಿಗೆ ತುಂಬೋದು ನಮಗೆ ನಿಗ್ರಿ. ಎಷ್ಟು ಬಾಡಿಗೆ ಕಟ್ತೀರಾ? 3,000 ಬಾಡಿಗೆ ತುಂಬೇಕು ನಾವ್ರಿ. 3,000? ಹಾ ರೀ. ಅವ್ರೇನು ಅಧಿಕಾರಿಗಳು ಇರ್ತಾರ್ರಿ. 4 ಗಂಟೆ ಇರ್ತಾರ್ರಿ. 4 ಗಂಟೆ ಇರ್ತಾರ, ಬೆಳಿಗ್ಗೆ ಬರ್ತಾರ, 4 ಗಂಟೆ ಇರ್ತಾರ ಹೋಗ್ತಾರೆ. ಅವ್ರ ಟೈಮಿಂಗ್ ಇರ್ತಾರ, ಟೈಮ್ ಪರ್ ಮಾಡ್ತಾರ ಅವ್ರು. ಹೌದಾ? ಅದೇನ್ ಬಾಯಲ್ಲ ಅವ್ರ. ಬಸ್ಗಳು ಎಷ್ಟು ಬರ್ತವೆ? ಬಸ್ ಕಂಟಿನ್ಯೂ ಅದಾವ್ರಿ. ಈಗ ಈ ಒಂದು ಸುಳೆಬಾವಿಯ ಮುಖಂಡರಾಗಿರ್ತಕ್ಕಂಥ ಮುಖಂಡರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇವರು ಏನ್ ಹೇಳ್ತಾರೆ? ಸರ್ ನಮಸ್ತೆ. ವಿಶೇಷವಾಗಿ ನೋಡಿ, ಒಂದು ಬಸ್ ನಿಲ್ದಾಣ ಏನೋ ಆಗಿದೆ, ಆದ್ರೆ ಇದಕ್ಕೆ ತಡೆಗೋಡೆ ಇದ್ದಿದ್ದೆ ಎಲ್ಲ ಕುಸಿದೋಗಿದೆ. ಎಲ್ಲ ಕುಸಿದೋಗಿ ಸರ್. ಮಳಿಗೆನು ಬಿದ್ದೈತ್ರಿ ಸರ್. ಅದ ಒಂದ್ ಸ್ವಲ್ಪ ಕಳಪೆ ಆಗೈತ್ರಿ ಸರ್. ಕಳಪೆ? ಕಳಪೆ ಆಗೈತ್ರಿ. ಮತ್ತ ಇದ ಸುತ್ತೋರದೆಲ್ಲ ಬಸ್ ಸ್ಟ್ಯಾಂಡ್ ಇವರೆಲ್ಲ ಸ್ವಚ್ಛತಾ ಇಡ್ಬೇಕಾಗಿತ್ರಿ ಸರ್. ಸ್ವಚ್ಛತಾನು ಇಟ್ಟಿಲ್ರಿ. ಮತ್ತ ಅದ ಟಾಯ್ಲೆಟ್ ಅದು ಎಲ್ಲ ಸಮಸ್ಯೆ ಐತ್ರಿ ಸರ್. ಹೆಣ್ಮಕ್ಳ ಒಂದಕ್ಕೆ ಹೋದ್ರಲ್ಲಿ ಮ್ಯಾಲ ಗುಡ್ದಾಗ ನಿಂತ ನೋಡ್ರಿ ಎಲ್ಲ ಹೆಣ್ಮಕ್ಳದೆಲ್ಲ ಇದು ಕಾಣ್ತೈತ್ರಿ ಇಲ್ಲಿ ಸರ್. ಮತ್ತ ಇಲ್ಲಿ ನೀರು ಇಲ್ರಿ ಸರ್. ಬೋರ್ ಹೊಡೆದಾರ್ರಿ. ಅದ್ ನೀರಿನ ಟ್ಯಾಂಕ್ ಇಲ್ಲ, ಏನಿಲ್ಲ ರೀ. ಮತ್ ಬಸ್ ಸ್ಟ್ಯಾಂಡ್ ಅವ್ರದೆಲ್ಲ ಸುತ್ತಮುತ್ತ ಸವಲತ್ತು ಬೇಕ್ರಿ ಇನ್ನ ಸರ್. ಹಿಂಗಾಗಿ ಊರ್ ಜನರಿಗಾಗ್ರಿ ದೇವಿ ದರ್ಶನಕ್ಕೆ ಬರೋರಿಗೆಲ್ಲ ತೊಂದ್ರೆ ಆಗತ್ತೆ ಸರ್. ಐತಿಹಾಸಿಕ ಕ್ಷೇತ್ರ. ಐತಿಹಾಸಿಕ ಕ್ಷೇತ್ರ ದ್ಯಾಮವ್ವನ ಪುಣ್ಯದಿಂದ ಸರ್. ಏನ್ ಮಾಡ್ತಾವ್ರಿ? ಯಾಕೆ ಇಂಜಿನಿಯರ್ಗಳು ಏನ್ ಮಾಡ್ತಾವ್ರಿ? ಇಂಜಿನಿಯರ್ಗಳು ಬರ್ತಾರ್ರಿ, ನೋಡ್ತಾರ, ಹೋಗಿ ಬಿಡ್ತಾರ್ರಿ ಸರ್. ಹಿಂಗಾಗಿ ಏನ್ ಕೆಲಸನ ಮಾಡಿಲ್ರಿ ಅವ್ರ ಸರ್. ನೆಟ್ಗಾರಿ ಇದೆಲ್ಲ ನೋಡ್ರಲ್ಲ ಸರ್ ನೀವು. ಎಲ್ಲ ಕಸ ಪಸ ಎಲ್ಲ ಬಸ್ ಸ್ಟ್ಯಾಂಡ್ ಅಂದ್ರೆ ಹೆಂಗಿರ್ಬೇಕ್ರಿ ಸರ್? ಸ್ವಚ್ಛತಾ ಇರ್ಬೇಕ್ರಿ. ಸ್ವಚ್ಛತಾ ಅನ್ನೋದೇ ಇಲ್ರಿ ಇಲ್ಲಿ ಸರ್. ಇನ್ನಾದರೂ ಈ ಸುಳೆಬಾವಿ ಬಸ್ ನಿಲ್ದಾಣಕ್ಕೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.